ಸೊ ಎಲ್ರಿಗೂ ನಮಸ್ಕಾರ. ನಾನ್ ಆಕ್ಟ್ ಮಾಡಿರೋ ಕೆಂಡದ ಸೆರಗು ಸಿನಿಮಾ ಏಪ್ರಿಲ್ 17 ಇವತ್ತು ರಿಲೀಸ್ ಆಗಿದೆ. ಸೊ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ನನ್ನ ಕ್ಯಾರೆಕ್ಟರ್ ಆಗಿರ್ಬೋದು, ಪ್ರತಿಯೊಬ್ರು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ನಮ್ ಡೈರೆಕ್ಟರ್ ಸರ್ ಅಷ್ಟು ಚೆನ್ನಾಗಿ ನನ್ನ ತೋರಿಸಿದ್ದಾರೆ. ಸೊ ಎಲ್ರು ಮಿಸ್ ಮಾಡದೆ ಥಿಯೇಟರ್ಗೆ ಬಂದ್ ನೋಡಿ ಅಂತ ಬೇಡ್ಕೊತೀನಿ. ನಾನು ಮಾಲಾಶ್ರೀ ಮ್ಯಾಮ್ ಜೊತೆ ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡಿದ್ದು. ತುಂಬಾ ಖುಷಿ ಆಯ್ತು. ಫಸ್ಟ್ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಭಯ ಇತ್ತು. ಬಿಕಾಸ್ ಅವ್ರ ದೊಡ್ಡ ಆರ್ಟಿಸ್ಟ್, ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಅದು ಚಿಕ್ಕ ವಿಷಯ ಅಂತೂ ಅಲ್ವೇ ಅಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಭಯ ಆಗಿತ್ತು, ಬಟ್ ಮ್ಯಾಮ್ ತುಂಬಾ ಚೆನ್ನಾಗಿ ನನ್ಗೆ ಪ್ರತಿಯೊಂದು ಡೈಲಾಗ್ ಟೈಮ್ಸ್ ಗೊತ್ತಾಗ್ತಾ ಇರ್ಲಿಲ್ಲ ನಂಗೆ ಡೈಲಾಗ್ಸ್ ಎಲ್ಲ. ಅವ್ರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಸೊ ನನಗೆ ಅದಕ್ಕೆ ತುಂಬಾ ಈಸಿ ಆಯ್ತು. ಆಕ್ಚುಲಿ ಈ ಕ್ಯಾರೆಕ್ಟರ್ಗೆ ಪ್ರಿಪ್ರೇಷನ್ ನನಗೆ ಸ್ವಲ್ಪ ಕಷ್ಟ ಆಗಿತ್ತು. ಬಿಕಾಸ್ ನಾನು ಆತರ ಕ್ಯಾರೆಕ್ಟರ್ ನಾನು ಮಾಡಿರ್ಲಿಲ್ಲ. ಸೊ ಅದಕ್ಕೆ ಮೇನ್ ನಂಗೆ ಪ್ರಿಪ್ರೇಷನ್ ಎಲ್ಲ ಕೊಟ್ಟಿದ್ದು ಉಮೇಶ್ ಸರ್ ಅಂತ, ಮತ್ತೆ ನಮ್ಮ ಡೈರೆಕ್ಟರ್ ಅವ್ರ ಪ್ರಿಪ್ರೇಷನ್ ಇಂದ. ಸೊ ನಾನು ಸ್ಕ್ರೀನ್ ಅಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು. ಹರೀಶ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ ನಿಮ್ ಪೋಸ್ಟರ್ ಈ ಸಿನಿಮಾದಲ್ಲಿ? ಅವ್ರ ಜೊತೆ ತುಂಬಾ ಚೆನ್ನಾಗಿದೆ. ಖುಷಿ ಆಯ್ತು ಅವ್ರ ಜೊತೆ ಆಕ್ಟ್ ಮಾಡಿ. ಒಂದ್ ಬೇರೆ ತರದ ಹೆಣ್ಣು ಮಕ್ಕಳು ಎಮೋಷನಲ್ ಬಗ್ಗೆ ಅಂದ್ರೆ ಆಗಲೇ ನೀವು ಎಲ್ಲರೂ ಸಿನಿಮಾ ನೋಡಿದಿರಿ. ಐ ಥಿಂಕ್ ಮೋಸ್ಟ್ಲಿ ಬಹಳ ಏನ್ ಎಲ್ಲರೂ ನೋಡಿದ್ರು ಬಹಳ ಇಷ್ಟಪಟ್ಟಿದ್ದಾರೆ. ಒಂದು ಹೆಣ್ಣಿನ ಜರ್ನಿಯ ಬಗ್ಗೆ ಮಾಡಿರುವಂತ ಕತೆ. ಅಂಡ್ ನಾನೊಂದು ನೆಗೆಟಿವ್ ಶೇಡ್ ಇದ್ದಂತ ಪಾತ್ರ. ನಾನು ಫಸ್ಟ್ ಟೈಮ್ ಈ ತರದ ಟಾಪ್ ರೋಲ್ ಕಾಣಿಸ್ಕೊಂಡಿದ್ದೆ. ಐ ಥಿಂಕ್ ನಾನು ಸುಮಾರು ಜನ ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾವ್ದಾದ್ರು ರೀಸೆಂಟ್ ಆಗಿ ನಾನೇ ರೌಡಿ ಇದ್ದೀನಿ, ಹೆಂಗ್ ನಾನು ಪೊಲೀಸ್ ಮಾಡಕ್ಕಾಗತ್ತೆ ಅಂತೇಳಿ. ನನ್ನ ಎಕ್ಸ್ಪೆಕ್ಟೇಷನ್ ರಾಕಿ ಸರ್ ಆಕ್ಚುಲಿ ಬ್ರೇಕ್ ಮಾಡಿ, ಇಲ್ಲ ವರ್ಧನ್ ಸರ್ ಈ ಪಾತ್ರ ನೀವು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡಿಸಿದ್ರು. ಐ ಥಿಂಕ್ ಈಗ ನೋಡಿದವ್ರು ಎಲ್ಲರೂ ಬಹಳ ಇಷ್ಟಪಟ್ಟಿದ್ದಾರೆ, ನನ್ನ ಪಾತ್ರನ ಬಹಳ ಇಷ್ಟಪಟ್ಟಾರೆ. ಐ ಥಿಂಕ್ ಎಲ್ಲೆಲ್ಲಿ ನಿಮ್ಮ ಹತ್ತತ್ರದಲ್ಲಿ ಎಲ್ಲೆಲ್ಲಿ ಥಿಯೇಟರ್ ಇರುತ್ತೋ ಅಲ್ಲೆಲ್ಲ ಹೋಗಿ ಸಿನಿಮಾ ನೋಡಿ. ಒಂದು ಬ್ಯೂಟಿಫುಲ್ ಕಂಟೆಂಟು, ಒಂದು ಕಾದಂಬರಿ ಕೆಂಡದ ಸೆರಗು ಅಂತೇಳಿ ಒಂದು ಕಾದಂಬರಿ ಆಧಾರಿತ ಸಿನಿಮಾ. ಹೆವಿ ಆಕ್ಷನ್ ಆ ಥರದಲ್ಲ, ಒಂದು ಕಥೆಯನ್ನ ಎಷ್ಟು ಹೇಳ್ಬೇಕೋ ಅದೇ ತರ ಮಾಡಿರುವಂತ ಸಿನಿಮಾ. ಐ ಥಿಂಕ್ ನಮ್ಮ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಬೇರೆ ಎಲ್ಲ ಕಲಾವಿದರಿಗೂ ಎಲ್ಲರೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಎಲ್ಲೆಲ್ಲಿ ಹತ್ತದ ಸಿನಿಮಾ ಎಲ್ಲರೂ ನೋಡಿ ಅಂತ ಕೇಳ್ಕೊತೀನಿ. ನೀವೇ ನೋಡಿದ್ರಲ್ಲ ಜನಗಳ ಒಪಿನಿಯನ್ ಹೇಗಿತ್ತು ಅಂತ. ಕಾದಂಬರಿ ಆಧಾರಿತ ಸಿನಿಮಾ ಅಂದ್ರೆ ಮಹಿಳಾ ಪ್ರಧಾನ ಸಿನಿಮಾ. ನಾವ್ ಇದನ್ನ ಪುಸ್ತಕ ಮಾಡಿ ಈಗ ಒಂದು ಚಿಕ್ಕದಾಗ ಒಂದು ಸಿನಿಮಾ ಮಾಡಿದ್ವಿ. ದೊಡ್ಡ ಸಂದೇಶ ಇದೆ ಅಂತ ಜನಗಳೇ ಹೇಳ್ತಿದ್ದಾರೆ. ಸೊ ಈಗ ನಾವು ಈಗ ಫಸ್ಟ್ ಶೋ ನೋಡ್ಕೊಂಡು ಆಚೆ ಬಂದ್ವಿ. ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ನಾನು ಜನಗಳ ಜೊತೆ ಕೂತು ಪ್ರೇಕ್ಷಕರ ಜೊತೆ ಸಿನಿಮಾ ನೋಡೋದು ನನಗೂ ಇಷ್ಟ ಆಯ್ತು. ಜನಗಳ ರೆಸ್ಪಾನ್ಸ್ ಎಲ್ಲ ನೋಡಿ ತುಂಬಾ ಖುಷಿಯಾಗಿದೆ. ನೀವು ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ತಿಳಿಸಿ. ಖಂಡಿತವಾಗ್ಲೂ ನಿಮ್ಗೆ ಸಿನಿಮಾ ಇಷ್ಟ ಆಗುತ್ತೆ. ಮಹಿಳಾ ಪ್ರಧಾನ ಅಂತಾನೆ ಸಿನಿಮಾ ಮಾಡಿದೀವಿ. ಖಂಡಿತವಾಗ್ಲೂ ಮಹಿಳಾ ಪ್ರಧಾನ ಸಿನಿಮಾ. ನಿಮಗೆ ಇಡೀ ಸಿನಿಮಾ ಒಂದು ಒಳ್ಳೆ ದೊಡ್ಡ ಸಂದೇಶ ಕೊಡುತ್ತೆ. 100% ಸಿನಿಮಾ ನೋಡಿದ್ರೆ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಕಾದಂಬರಿ ಆಧಾರಿತ ಸಿನಿಮಾಗಳು ಬರ್ತಾ ಇಲ್ಲ ಅನ್ನೋ ಈ ಕಾಲದಲ್ಲಿ ನಾವು ಕಾದಂಬರಿ ಆಧಾರಿತ ಸಿನಿಮಾ ಮಾಡಿದೀವಿ. ಕಾದಂಬರಿ ಕಥೆಗಳ ಕಿಡಿ ಮತ್ತೆ ಶುರುವಾಗ್ಲಿ ಅನ್ನೋದು ನಮ್ಮ ಆಸೆ. ನೀವೆಲ್ಲ ಬಂದು ದಯಮಾಡಿ ಸಿನಿಮಾ ನೋಡಿ. ಸಾಧ್ಯವಾದಷ್ಟು ನೋಡಿರೋರು ಮತ್ತೊಬ್ರಿಗೆ ಹೇಳಿ ಸಿನಿಮಾದ ಬಗ್ಗೆ. ಎಲ್ರಿಗೂ ಇಷ್ಟ ಆಗುತ್ತೆ. ಧನ್ಯವಾದ.